ನಮಸ್ಕಾರ ವೀಕ್ಷಕರೇ. ಕಾಂಗ್ರೆಸ್ ಹಾಗೂ ವಿಪಕ್ಷಗಳ ಅತಿದೊಡ್ಡ ಅಜೆಂಡಾಗೆ ಇಂದು ದೊಡ್ಡ ಮಟ್ಟದಲ್ಲಿ ಹೊಡೆತ ಬಿದ್ದಿದೆ. ಮಾಲೆಗಾಂವ್ ಕೇಸ್ನಲ್ಲಿ ಎನ್ಐಎ ಕೋರ್ಟ್ ತೀರ್ಪು ನೊಂದವರಿಗೆ ಸಮಾಧಾನವನ್ನ ತರಿಸಿದ್ರೆ, ರಾಜಕೀಯಕ್ಕಾಗಿ ಎಂಥ ನೀಚ ಕೆಲಸಕ್ಕೂ ಮುಂದಾಗಿದ್ದವರಿಗೆ ಮಾತು ಹೊರಡದಂತೆ ಮಾಡ್ತಾ ಇದೆ. ತೀರ್ಪಿನ ಬೆನ್ನಲ್ಲೇ ಬಿಜೆಪಿ ನಾಯಕರು ಸದನದಲ್ಲಿ ಹಿಂದೂ ವಿರೋಧಿ ಹಿಂದೂಗಳಿಗೆ ಸರಿಯಾದ ಹೊಡೆತ ಕೊಟ್ಟರು. ಗೃಹ ಸಚಿವ ಅಮಿತ್ ಶಾ ಹೇಳಿದ ಒಂದು ಮಾತು ಸಮಸ್ತ ಹಿಂದೂ ಸಮುದಾಯ ಹೆಮ್ಮೆಯಿಂದ ಬೆನ್ನು ತಟ್ಟಿಕೊಳ್ಳುವಂತೆ ಮಾಡ್ತಾ ಇದೆ. ಇಂಥ ನೀಚ ಕೃತ್ಯಕ್ಕೆ ಕೈ ಹಾಕಿದವರಿಗೆ ಒಂದು ವೇಳೆ ಸ್ವಲ್ಪ ಮರ್ಯಾದೆ ಇದ್ರೂ ಇನ್ನು ಜೀವನ ಪರ್ಯಂತ ತಲೆ ಎತ್ತಿ ಓಡಾಡದ ಪರಿಸ್ಥಿತಿ ಬಂದಿದೆ. ಇನ್ನೊಂದೆಡೆ ಇಷ್ಟು ದಿನ ಟ್ರಂಪ್ ಹೆಸರು ಹೇಳಿ ಮೋದಿ ಸರ್ಕಾರವನ್ನ ಟೀಕಿಸ್ತಾ ಇದ್ದ ರಾಹುಲ್ ಈಗ ಟ್ರಂಪ್ ಬೆನ್ನಿಗೆ ನಿಂತು ಭಾರತಕ್ಕೆ ಸವಾಲ್ ಹಾಕ್ತಾ ಇದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಹೇಗೆ ಬೆಳಕನ್ನ ಕತ್ತಲಿಂದ ಮುಚ್ಚೋದಕ್ಕೆ ಸಾಧ್ಯವಿಲ್ವೋ ಹಾಗೆ ಸತ್ಯವನ್ನ ಸುಳ್ಳಿಂದ ಮುಚ್ಚೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಭಾರತದಂತ ದೇಶದಲ್ಲಿ ಈ ಗಾದೆ ಹಲವು ಸಲ ಸುಳ್ಳಾಗಿರೋದನ್ನ ಜನರು ಕಣ್ಣಾರೆ ಕಂಡಿದ್ದಾರೆ. ಆದ್ರೆ ಸತ್ಯ ಹೊರಗೆ ಬರಲೇಬೇಕು ಅಂತ ಮೇಲಿರೋನು ನಿರ್ಧಾರ ಮಾಡಿದ್ರೆ ಅದನ್ನ ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅನ್ನೋದು ಈಗ ಮತ್ತೊಮ್ಮೆ ಸಾಬೀತಾಗಿದೆ. ಈಗ ಈ ವ್ಯಾಖ್ಯಾನವನ್ನ ಹೇಳೋದಕ್ಕೆ ಕಾರಣ ಮಾಲೆಗಾಂವ್ ಬ್ಲಾಸ್ಟ್ ಕೇಸ್ನ ತೀರ್ಪು. ಬ್ಲಾಸ್ಟ್ ಆಯ್ತು, ಯಾರಿಗೋ ಹಾನಿ ಆಯ್ತು, ಯಾರ ಮೇಲೋ ಆರೋಪ ಬಂತು, ಅದ್ಯಾರೋ ಆರೋಪ ಮಾಡಿದ್ರು, ಅದ್ಯಾರದ್ದು ತಲೆದಂಡ ಆಯ್ತು. ಈಗ ಅದರ ತೀರ್ಪಿನಲ್ಲಿ ನ್ಯಾಯ ಸಿಕ್ತು, ಇಲ್ಲಿಗೆ ಎಲ್ಲ ಮುಗೀತು ಅಂತ ಓದಿ ಅಥವಾ ಕೇಳಿಸ್ಕೊಂಡು ಸುಮ್ಮನಾಗೋ ವಿಚಾರ ಇದಲ್ಲ. ಮಾಲೆಗಾಂವ್ ಕೇಸ್ ತೀರ್ಪಿಗೂ ನನಗೂ ನಿಮಗೂ ಸಮಸ್ತ ಭಾರತೀಯರಿಗೂ ಲಿಂಕ್ ಇದೆ. ಆ ಲಿಂಕ್ ಏನು ಅನ್ನೋದನ್ನ ವಿವರವಾಗಿ ಹೇಳ್ತಾ ಹೋಗ್ತೀನಿ. ಗಮನವಿಟ್ಟು ಕೇಳಿಸ್ಕೊಳ್ಳಿ. ಆಮೇಲೆ ನಾನು ಹೇಳಿದ್ದು ಸರಿನಾ ಇಲ್ವಾ ಅನ್ನೋದನ್ನ ನೀವೇ ಯೋಚನೆ ಮಾಡಿ. 2008 ಸೆಪ್ಟೆಂಬರ್ 29ರಂದು ಮಹಾರಾಷ್ಟ್ರದ ಮಾಲೆಗಾಂವ್ನಲ್ಲಿ ಒಂದು ಬ್ಲಾಸ್ಟ್ ಆಗುತ್ತೆ. ಅಲ್ಪಸಂಖ್ಯಾತರ ಪ್ರಾರ್ಥನಾ ಮಂದಿರದ ಬಳಿ ನಡೆದ ಈ ಬ್ಲಾಸ್ಟ್ ನಲ್ಲಿ 6 ಜನರು ಮೃತಪಟ್ಟರೆ ಸುಮಾರು 101 ಜನರಿಗೆ ಗಾಯಗಳಾಗಿರುತ್ತೆ. ಬ್ಲಾಸ್ಟ್ ಬೆನ್ನಲ್ಲೇ ಈ ಘಟನೆಗೂ ಹಿಂದೂ ಫೈರ್ ಬ್ರ್ಯಾಂಡ್ ಸಾಧ್ವಿ ಪ್ರಜ್ಞಾ ಸಿಂಗ್ಗೂ ಸಂಬಂಧ ಇದೆ ಅನ್ನೋ ಹೇಳಿಕೆ ಬರುತ್ತೆ. ಇದರ ಕಿಂಗ್ ಪಿನ್ ಕರ್ನಲ್ ಪುರೋಹಿತ್ ಅನ್ನೋ ಆರೋಪ ಬರುತ್ತೆ. ಈ ಘಟನೆ ಹೇಗಾಯ್ತು ಅನ್ನೋದಕ್ಕೆ ಒಂದು ಕಥೆಯೇ ಸೃಷ್ಟಿಯಾಗುತ್ತೆ. ಕರ್ನಲ್ ಪುರೋಹಿತ್ ಆರ್ಮಿ ಸ್ಟಾಕ್ ನಿಂದ RDX ಅನ್ನ ಕದ್ದು ತಂದಿದ್ರು. ಅದನ್ನ ಬ್ಲಾಸ್ಟ್ ಮಾಡೋದಕ್ಕೆ ಒಂದು ಮೋಟಾರ್ ಸೈಕಲ್ ಅನ್ನ ಬಳಸಲಾಗಿತ್ತು. ಆ ಬೈಕ್ ಸಾಧ್ವಿ ಪ್ರಜ್ಞಾ ಸಿಂಗ್ಗೆ ಸೇರಿದ್ದು. ಪುರೋಹಿತ್ ಮನೆಯಲ್ಲಿ RDX ಪತ್ತೆಯಾಗಿದ್ರಿಂದ ಇವರೇ ಬ್ಲಾಸ್ಟ್ ಮಾಡಿಸಿದ್ದು ಅಂತ ಕೇಸ್ ಬುಕ್ ಆಗುತ್ತೆ. ಕೈ ನಾಯಕರೆಲ್ಲ ತರಹೇವಾರಿ ಹೇಳಿಕೆಗಳನ್ನ ಕೊಡ್ತಾರೆ. ಸಾಧ್ವಿ ಪ್ರಜ್ಞಾ ಸಿಂಗ್, ಕರ್ನಲ್ ಪುರೋಹಿತ್ ಜೊತೆಗೆ ಮೇಜರ್ ರಮೇಶ್ ಉಪಾಧ್ಯಾಯ್, ಅಜಯ್ ರಾಹಿರ್ಕರ್, ಸುಧಾಕರ್ ದ್ವಿವೇದಿ, ಸುಧಾಕರ್ ಚತುರ್ವೇದಿ ಹಾಗೂ ಸಮೀರ್ ಕುಲಕರ್ಣಿ ಇವರೆಲ್ಲರ ಅರೆಸ್ಟ್ ಆಗುತ್ತೆ. ವರ್ಷಗಳ ಕಾಲ ತನಿಖೆ ನಡೆಯುತ್ತೆ. ಇನ್ನೂ ಕ್ಲಿಯರ್ ಆಗಿ ಹೇಳ್ಬೇಕು ಅಂದ್ರೆ ಇವರೆಲ್ಲರ ಲೈಫ್ ಹಾಳಾಗುತ್ತೆ. ಆದ್ರೆ ಕೊನೆಗೂ ಸತ್ಯಕ್ಕೆ ಜಯ ಅನ್ನೋ ಹಾಗೆ ಇವರ್ಯಾರೂ ತಪ್ಪಿತಸ್ಥರಲ್ಲ, ಆರೋಪಿಗಳಿಗೂ ಇವರಿಗೂ ಸಂಬಂಧ ಇಲ್ಲ ಅಂತ NIA ಕೋರ್ಟ್ ಇವರಿಗೆ ರಿಲೀಫ್ ಕೊಟ್ಟಿದೆ. ಈ ಕೇಸ್ನಲ್ಲಿ ನಾನಾ ರೀತಿಯ ಅಂಶಗಳನ್ನ ಪರಿಶೀಲನೆ ಮಾಡಲಾಗಿದೆ. ಆದ್ರೆ ಸತ್ಯದ ತಲೆ ಮೇಲೆ ಸುಳ್ಳನ್ನ ಹೊಡೆಯೋ ಹಾಗೆ ಮಾಡಿದ್ದ ಒಂದು ನಡೆ ಈಗ ಇದನ್ನ ಪ್ಲಾನ್ ಮಾಡಿ ಮಾಡಿಸಿದ್ದವರಿಗೆ ಮುಖಭಂಗ ತರಿಸ್ತಾ ಇದೆ. ಅದೇನ್ ಗೊತ್ತಾ? ಭಾರತೀಯ ಸೇನೆ RDX ಅನ್ನ ಬಳಕೆ ಮಾಡೋದಿಲ್ಲ ಅನ್ನೋದು. ಆದ್ರೆ ಇಡೀ ಆರೋಪ ಶುರುವಾಗಿದ್ದೆ ಅಥವಾ ನಿಂತಿದ್ದೆ RDX ಮೇಲೆ. ಅದರ ಹಿಂದೆಯೇ ಇಷ್ಟು ಸುಳ್ಳಿದೆ ಅಂದ್ರೆ ಉಳಿದಿದ್ದನ್ನ ನೀವೇ ಅರ್ಥ ಮಾಡ್ಕೊಳ್ಳಿ. ಅಂದ್ಹಾಗೆ ಇಲ್ಲಿ ಇನ್ನೊಂದು ವಿಷಯವನ್ನ ಹೇಳಬೇಕು. ಈ ಕೇಸ್ ತನಿಖೆ ಮಾಡಿದ್ದು, ಆರೋಪಿಗಳನ್ನ ಹಿಡಿದಿದ್ದು ಅಂದಿನ SIT ಟೀಮ್ ಮುನ್ನಡೆಸಿದ್ದ ಹೇಮಂತ್ ಕರ್ಕರೆ. ಅವರು ಮುಂಬೈ ಅಟ್ಯಾಕ್ ನಲ್ಲಿ ನಿಜವಾದ ಉಗ್ರರಿಂದ ಬಲಿಯಾಗ್ತಾರೆ. ಯಾಕೆ ಈ ಕೇಸ್ಗೂ ನಿಮಗೂ ಸಂಬಂಧ ಇದೆ ಅಂತ ಹೇಳಿದ್ದು ಅನ್ನೋದನ್ನ ಈಗ ಹೇಳ್ತೀನಿ. ಈ ಕೇಸ್ ಹಿಂದೆ ಯಾವ ರೀತಿ ರಾಜಕೀಯ ಇತ್ತೋ ಗೊತ್ತಿಲ್ಲ, ಆದ್ರೆ ಇದರ ಹಿಂದಿದ್ದ ಉದ್ದೇಶವೇ ಹಿಂದೂ ಉಗ್ರ ಅಥವಾ ಕೇಸರಿ ಉಗ್ರ ಅನ್ನೋ ಅಜೆಂಡಾವನ್ನ ಸೃಷ್ಟಿ ಮಾಡೋದು. ಪ್ರಪಂಚದಾದ್ಯಂತ ಉಗ್ರ ಕೆಲಸವನ್ನ ಮಾಡ್ತಾ ಇರೋದು ಯಾರು ಅನ್ನೋದನ್ನ ಶಿಕ್ಷಣ ಪಡೆದವರು, ಕಾಮನ್ ಸೆನ್ಸ್ ಇರುವವರು, ಒಳ್ಳೆ ಅಪ್ಪ ಅಮ್ಮನಿಂದ ಒಳ್ಳೆ ಪಾಠವನ್ನ ಕಲಿತು ಒಳ್ಳೆಯ ಹಾದಿಯಲ್ಲಿ ನಡೆದು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸುವವರಿಗೆ ಗೊತ್ತಿದೆ. ಆದ್ರೆ ಆ ಗುಂಪಿಗೆ ಸೇರದವರಿಗೆ ಅದನ್ನ ಒಪ್ಪೋದಕ್ಕೆ ಸಾಧ್ಯವಾಗದೆ ಸಮಸ್ತ ಹಿಂದೂಗಳಿಗೆ ಕಪ್ಪು ಚುಕ್ಕಿ ತರುವಂತಹ ಅಜೆಂಡಾ ಸೃಷ್ಟಿ ಮಾಡೋ ಹುನ್ನಾರಕ್ಕೆ ಇಂದು NIA ಕಡೆಯಿಂದ ಅಂತ್ಯ ಬಿದ್ದಿದೆ. ರಾಜಕೀಯದಲ್ಲಿ ದ್ವೇಷ ರಾಜಕಾರಣ ಅನ್ನೋ ಟಾಪಿಕ್ ಇದೆ. ಅವರು ಅಧಿಕಾರಕ್ಕೆ ಬಂದಾಗ ಇವರ ಮೇಲೆ, ಇವರು ಅಧಿಕಾರಕ್ಕೆ ಬಂದಾಗ ಅವರನ್ನ ಟಾರ್ಗೆಟ್ ಮಾಡೋದು ಇದೆ. ಆದರೆ ಒಂದು ದೇಶದ ಬಹುಸಂಖ್ಯಾತರನ್ನೇ ತಪ್ಪಿತಸ್ಥರ ಸ್ಥಾನದಲ್ಲಿ ನಿಲ್ಲಿಸೋ ಹುನ್ನಾರಕ್ಕೆ ಏನ್ ಹೇಳ್ತೀರಾ? ಅಂದಹಾಗೆ ಇದರಲ್ಲಿ ಬೇರೆ ಯಾವುದೋ ಸಮುದಾಯದ ಪಾತ್ರ ಖಂಡಿತ ಇಲ್ಲ. ಇದೇ ದೇಶದಲ್ಲಿ ಜನಿಸಿ ನಮ್ಮದೇ ಹಿಂದೂ ಸಮುದಾಯದಲ್ಲಿ ಹುಟ್ಟಿ ನಮ್ಮ ಮಧ್ಯೆಯೇ ಬದುಕುತ್ತಾ ನಮ್ಮಲ್ಲೇ ಬೆಂಕಿ ಹಚ್ಚಿ ನಮ್ಮವರನ್ನೇ ಮುಗಿಸಿ ನಮ್ಮ ದುಡ್ಡಲ್ಲಿ ದೊಡ್ಡ ದೊಡ್ಡ ಮನೆ ಕಟ್ಟಿ ನಮ್ಮ ಹಣವನ್ನೇ ಕದ್ದು ತಮ್ಮ ಮಕ್ಕಳನ್ನ ಬೆಳೆಸಿ ನಮಗಿಂತ ತಾವೇ ಶ್ರೇಷ್ಠ ಅಂತ ಬದುಕಿ ಕೊನೆಗೊಂದು ದಿನ ಸತ್ತ ನಂತರವೂ ಸರ್ಕಾರಿ ಗೌರವ ಸೌಲಭ್ಯ ಪಡೆಯೋ ನೀಚ ಸಂತತಿಯವರ ಪೈಕಿ ಹಿಂದೂ ವಿರೋಧಿ ಹಿಂದೂಗಳು ಹಾಗೂ ಭಾರತ ವಿರೋಧಿ ಭಾರತೀಯರು ಮಾಡಿಸಿದ ಕೃತ್ಯ ಇದು ಅನ್ನೋದನ್ನ ಓದಿದವರು ಯಾವತ್ತೂ ಒಪ್ಪಿಕೊಂಡಿದ್ದಾರೆ.
ಈ ವಿಚಾರ ಇಂದು ರಾಜ್ಯಸಭೆಯಲ್ಲೂ ಚರ್ಚೆ ಆಯಿತು. ಅಮಿತ್ ಶಾ ಗರ್ಜಿಸಿದ್ರು. ಮಾಲೆಗಾಂವ್ ಬ್ಲಾಸ್ಟ್ ತೀರ್ಪನ್ನ ಪ್ರಸ್ತಾಪಿಸೋ ಅಮಿತ್ ಶಾ ಈ ಘಟನೆ ಮುಂದಿಟ್ಕೊಂಡು ಹಿಂದೂ ಉಗ್ರ ಅನ್ನೋ ಪ್ರೊಪಾಗಾಂಡ ಸೃಷ್ಟಿಸೋದಕ್ಕೆ ಹೊರಟವರಿಗೆ ಚಾಟಿ ಬೀಸಿದ್ರು. ಹಿಂದೂ ಯಾವತ್ತಿಗೂ ಉಗ್ರ ಆಗೋದಿಲ್ಲ ಅಂತ ಗುಡುಗಿದ್ರು. ಕಾಂಗ್ರೆಸ್ ಹಿರಿಯ ನಾಯಕ ಹಾಗೂ ಹಲವು ವಿವಾದಗಳಿಂದ ಸುದ್ದಿಯಾಗೋ ದಿಗ್ವಿಜಯ್ ಸಿಂಗ್ ಈ ಘಟನೆಯನ್ನ ಆರ್ಎಸ್ಎಸ್ ಮಾಡಿಸಿದ್ದು ಅಂತ ಹೇಳಿಕೊಂಡು ಓಡಾಡಿದ್ರು. ಆದ್ರೆ ಇವತ್ತು ಪ್ರಪಂಚದ ಮುಂದೆ ಆತ್ಮವಿಶ್ವಾಸದಿಂದ ಗಟ್ಟಿ ಧ್ವನಿಯಲ್ಲಿ ಹೇಳ್ತೀನಿ, ಒಬ್ಬ ಹಿಂದೂ ಯಾವತ್ತೂ ಉಗ್ರನಾಗೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ರು. ಅಲ್ಲದೆ ರಾಜ್ಯಸಭಾ ಸದಸ್ಯ ಉಜ್ವಲ್ ನಿಕಂ ಕೂಡ ಈ ಬಗ್ಗೆ ದನಿ ಏರಿಸಿದ್ರು. ನಾನು ಈ ಕೇಸ್ ತನಿಖೆ ಮಾಡಿಲ್ಲ, ಆದ್ರೆ ಈ ಕೇಸ್ ಬಗ್ಗೆ ಅಧ್ಯಯನ ಮಾಡಿದ್ದೀನಿ. ಒಂದು ಸಮುದಾಯವನ್ನೇ ಉಗ್ರ ಅಂತ ಹೇಳೋದಕ್ಕೆ ಮುಂಚೆ ಯೋಚಿಸಿ ಅನ್ನೋದಕ್ಕೆ ಈ ಕೇಸ್ ಸಾಕ್ಷಿ ಆಗ್ತಾ ಇದೆ. ಇಂಥ ಹೇಳಿಕೆಗಳನ್ನ ನೀಡೋದಕ್ಕೆ ಮುಂಚೆ ಬಹಳ ಎಚ್ಚರಿಕೆ ವಹಿಸಬೇಕು ಅಂತ ಹೇಳಿದ್ದಾರೆ. ಇನ್ನು ಈ ಅಜೆಂಡಾಗಳ ಹಿಂದೆ ನೂರಾರು ಜನರ ಶ್ರಮ ಇದ್ರು. ಈ ಕೇಸ್ ವಿಚಾರ ಬಂದಾಗ ಕಣ್ಣಾರೆ ಕಂಡೆ ಅನ್ನೋ ರೀತಿ ಆರ್ಎಸ್ಎಸ್ ಮೇಲೆ ಆರೋಪ ಮಾಡಿದ್ದು ದಿಗ್ವಿಜಯ್ ಸಿಂಗ್. ಇವತ್ತು ತೀರ್ಪಿನ ಬೆನ್ನಲ್ಲೇ ಮಾಧ್ಯಮಗಳ ಮೈಕ್ ಅವರ ಬಾಯಿ ತುದಿಗೂ ಬರುತ್ತೆ. ತಡವರಿಸುತ್ತಲೇ ಉತ್ತರಿಸುವ ಅವರು, ನಾನು ಆರ್ಎಸ್ಎಸ್ ಮಾಡಿಸಿದ್ದು ಅಂತ ಎಲ್ಲೂ ಹೇಳೇ ಇಲ್ಲ ಅಂತ ಯೂಟರ್ನ್ ಹೊಡೆದ್ರು. ತಂತ್ರಜ್ಞಾನ ಬಹಳ ಮುಂದುವರೆದು ಹೇಳಿಕೆಗಳನ್ನೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಯಾವಾಗ ಬೇಕಾದ್ರೂ ಹುಡುಕಿ ನೋಡೋ ಈ ಕಾಲದಲ್ಲಿ ದಿಗ್ವಿಜಯ್ ಸಿಂಗ್ ಸಮರ್ಥನೆ ಹೇಗನ್ನಿಸ್ತು ಅನ್ನೋದನ್ನ ನೀವೇ ಯೋಚನೆ ಮಾಡಿ. ಹಾಗೆ ಮಾತು ಮುಂದುವರಿಸೋ ದಿಗ್ವಿಜಯ್ ಸಿಂಗ್, ಹಿಂದೂ ಟೆರರ್ ಅಥವಾ ಇಸ್ಲಾಂ ಟೆರರ್ ಅನ್ನೋದು ತಪ್ಪು, ಭಯೋತ್ಪಾದನೆಗೆ ಒಂದು ಧರ್ಮವನ್ನ ಸೇರಿಸಿ ಹೇಳೋದೇ ತಪ್ಪು, ಯಾರೋ ಉಗ್ರರು ಮಾಡಿದ ತಪ್ಪಿಗೆ ಒಂದು ಧರ್ಮವನ್ನ ಸೇರಿಸೋದು ತಪ್ಪು, ಯಾವ ಧರ್ಮವೂ ಪ್ರಪಂಚದಲ್ಲಿ ಕೆಟ್ಟದಿಲ್ಲ ಅಂತೆಲ್ಲ ಹೇಳ್ತಾರೆ. ವಿಷಯ ಏನಂದ್ರೆ ದಿಗ್ವಿಜಯ್ ಸಿಂಗ್ಗೆ ಕೇಳಿದ್ದು ಹಿಂದೂ ಉಗ್ರ ಅನ್ನೋ ಪದ ಹಾಗೂ ಆರ್ಎಸ್ಎಸ್ ಮೇಲೆ ಆರೋಪ ಮಾಡಿದ್ದು ಯಾಕೆ ಅನ್ನೋದನ್ನ ಅಷ್ಟೇ. ಅಂದಹಾಗೆ ಈ ಅಜೆಂಡಾ ಕೇವಲ ಒಂದು ಸಲ ಫೇಲ್ಯೂರ್ ಆಗಿರೋದಲ್ಲ. 26/11 ಮುಂಬೈ ಅಟ್ಯಾಕ್ ನಲ್ಲಿ ಕಸಬ್ ಕೈಯಲ್ಲಿ ಹಿಂದೂ ದಾರ ಸಿಕ್ಕಿದ್ದು ಇದೇ ದಿಗ್ವಿಜಯ್ ಸಿಂಗ್ ಕಣ್ಣಾರೆ ಕಂಡವರಂತೆ ಇದನ್ನ ಹಿಂದೂಗಳೇ ಮಾಡಿಸಿದ್ದು ಅಂತ ಆರೋಪಿಸಿದ್ದು. ಇನ್ನೊಂದಷ್ಟು ಕಾಂಗ್ರೆಸ್ನ ಗಣ್ಯರು ಪಾಕಿಸ್ತಾನಕ್ಕೆ ಕ್ಲೀನ್ ಚಿಟ್ ಕೊಟ್ಟಿದ್ದು. ಆ ಹೊತ್ತಲ್ಲೂ ಹಿಂದೂ ಉಗ್ರ ಅನ್ನೋ ಅಜೆಂಡಾ ಮುಂದೆ ತಂದಿದ್ರು. ಆದ್ರೆ ನಿಷ್ಠಾವಂತ ಅಧಿಕಾರಿ ರಾಕೇಶ್ ಮಾರಿಯಾ ಕಡೆಯಿಂದ ಈ ಹುನ್ನಾರ ಬಯಲಾಗಿತ್ತು. ಇನ್ನೊಂದೆಡೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಭಾರತದ ಎಕಾನಮಿ ಪಾತಾಳದಲ್ಲಿದೆ ಅನ್ನೋ ಟ್ರಂಪ್ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಹೌದು, ಭಾರತದ ಎಕಾನಮಿ ಕಂಪ್ಲೀಟ್ ಹಾಳಾಗಿದೆ, ಇದು ಇಡೀ ದೇಶಕ್ಕೆ ಗೊತ್ತಾಗಿದೆ, ಆದರೆ ಮೋದಿಗೆ ಗೊತ್ತಾಗಿಲ್ಲ, ಟ್ರಂಪ್ ಸರಿಯಾಗೇ ಹೇಳಿದ್ದಾರೆ ಅಂತ ಬಹಳ ಖುಷಿಯಿಂದ ಮಾತನಾಡಿದ್ದಾರೆ. ಯಾಕೆ ಈ ಮನುಷ್ಯ ಯಾವಾಗ್ಲೂ ದೇಶದ ವಿರುದ್ಧವೇ ಇರ್ತಾನಲ್ಲ ಅಂತ ಬಹುತೇಕರು ಈ ಬಗ್ಗೆ ಮಾತಾಡೋ ಹಾಗಾಗಿದೆ. ಯಾಕಂದ್ರೆ ಒಂದು ವೇಳೆ ಭಾರತದ ಎಕಾನಮಿ ಕಂಪ್ಲೀಟ್ ಕುಸಿದು ಶ್ರೀಲಂಕಾ ಪಾಕಿಸ್ತಾನದ ರೀತಿ ಆಗಿದ್ದಿದ್ರೆ ಅದನ್ನ ರಾಹುಲ್ ಹೇಳೋದು ಬೇಡ, ದೇಶದ ಜನರಿಗೆ ಗೊತ್ತಾಗ್ತಾ ಇತ್ತು. ಇಷ್ಟು ಹಸಿ ಸುಳ್ಳನ್ನ ಓಪನ್ ಆಗಿ ಹೇಳ್ತಾರಲ್ಲ, ಇದನ್ನ ಹೇಗೆ ಅಕ್ಸೆಪ್ಟ್ ಮಾಡ್ಬೇಕು ಅಂತ ಜನರು ಮಾತಾಡ್ತಾ ಇದ್ದಾರೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.